ಉಪಚುನಾವಣೆ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಸಂಪುಟ ಗುದ್ದಾಟ ಶುರುವಾಗಿದೆ. ರಾಜ್ಯ ಸಚಿವ ಸಂಪುಟ ಪುನರಚನೆಗೆ ಒತ್ತಡ ಹೆಚ್ಚಾಗಿದೆ. ಜೂನಿಯರ್ಸ್ ಬಳಿಕ ಈಗ ಸೀನಿಯರ್ಸ್ ಅಖಾಡಕ್ಕಿಳಿದಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ದೆಹಲಿ ಪರೇಡ್ಗೆ ಸಜ್ಜಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನಾನು 2023 ಮೇ 20 ಅಹಿಂದ ನಾಯಕ ಸಿದ್ದರಾಮಯ್ಯ ಸಿಎಂ ಗದ್ದುಗೆ ಏರಿದ್ರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದರು. ಮುಂದಿನ ತಿಂಗಳು 20ಕ್ಕೆ ಅಹಿಂದ ರಾಮಯ್ಯ ಸಿಎಂ ಆಗಿ 3 ವರ್ಷ ತುಂಬಲಿದೆ. ಲೆಕ್ಕಾಚಾರದ ಪ್ರಕಾರ 2.5 ವರ್ಷಕ್ಕೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಕೂಗಿದ್ದಿತ್ತು. ಆದ್ರೆ 3 ವರ್ಷವಾಗುತ್ತಾ ಬಂದ್ರೂ ಕ್ರಾಂತಿನೂ ಇಲ್ಲ, ನಾಯಕತ್ವ ಬದಲಾವಣೆಯೂ ಇಲ್ಲ. ಕುರ್ಚಿ ಗುದ್ದಾಟದ ನಡುವೆ ಈಗ ಕಾಂಗ್ರೆಸ್ ಶಾಸಕರು ಸಂಪುಟ ಸರ್ಜರಿಗೆ ಪಟ್ಟು ಹಿಡಿದಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೆಚ್ಚಿದ ಒತ್ತಡ. ದೆಹಲಿ ಪರೇಡ್ಗೆ ಹಿರಿಯ ಶಾಸಕರ ನಿರ್ಧಾರ. ಪವರ್ ಶೇರಿಂಗ್ ಆಗಲಿಲ್ಲ. ನವೆಂಬರ್ ಕ್ರಾಂತಿಯೂ ನಡೆಯಲಿಲ್ಲ. ಸಂಕ್ರಾಂತಿಗೂ ಪದ ಬದಲಾಗಲಿಲ್ಲ. ನೋಡ್ತಿದ್ದಂತೆ ಉಪಚುನಾವಣೆಯೂ ಮುಗಿದರೂ ಕೊಟ್ಟ ಆಶ್ವಾಸನೆ ಈಡೇರಿಲ್ಲ. ಹೀಗಾದ್ರೆ ನಮ್ಮ ಕನಸು ನನಸಾಗಲ್ಲ ಅಂತ ಈಗ ಸಚಿವಾಕಾಂಕ್ಷಿಗಳು ಮತ್ತೆ ದೆಹಲಿ ದಂಡಯಾತ್ರೆಗೆ ಸಜ್ಜಾಗಿದ್ದಾರೆ. ಸಂಪುಟ ಪುನರ್ರಚನೆ ಕೂಗು ಇದೇ ಮೊದಲೇನಲ್ಲ. ಇದೇ ವರ್ಷ ಫೆಬ್ರವರಿಯಲ್ಲಿ ಮೊದಲ ಬಾರಿ ಆಯ್ಕೆಯಾದ ಕಾಂಗ್ರೆಸ್ ಶಾಸಕರು ಕ್ಯಾಬಿನೆಟ್ ಸರ್ಜರಿಗೆ ಧ್ವನಿ ಎತ್ತಿದ್ದರು. 5 ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ಗೆ ಪತ್ರ ಬರೆದಿದ್ದರು. ಜೂನಿಯರ್ಸ್ ಬಳಿಕ ಈಗ ಸೀನಿಯರ್ಸ್ ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ನಮಗೆ ಸಚಿವ ಸ್ಥಾನ ನೀಡಿ ಎಂಬ ಬೇಡಿಕೆ ಇಟ್ಟಿದ್ದಾರೆ. 3-4 ಬಾರಿ ಗೆದ್ದಿರುವ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಸೋಮವಾರ ದೆಹಲಿಗೆ ಹಾರಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿಗೆ ತೀರ್ಮಾನಿಸಿದ್ದಾರೆ. ನೇತೃತ್ವ ಅಂತ ಏನಿಲ್ಲ. ನಾನು ಸ್ವಾಭಾವಿಕವಾಗಿ ದೆಹಲಿನ ಪ್ರತಿನಿಧಿಯಾಗಿದ್ದೀನಿ. ನಾನು ಈ ವಿಚಾರ ಇರಲಿ ಇಲ್ಲದೆ ಇದ್ರೂ ಕೂಡ ದೆಹಲಿಗೆ ಹೋಗಲೇಬೇಕಾಗಿತ್ತು. ನಾನು ಹೋಗ್ತಾ ಇದ್ದೀನಿ. ಅದೇ ರೀತಿಯಾಗಿ ಪಾರ್ಲಿಮೆಂಟ್ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲ ವರಿಷ್ಠರು ಕೂಡ ಸಿಗ್ತಾರೆ. ಹಾಗಾಗಿ ನಾವು ಹಿಂದೆ ಮಾಡಿದಂತ ಸಭೆ, ಆ ಸಭೆ ಪೂರಕವಾಗಿ ಇವತ್ತೆಲ್ಲರೂ ಕೂಡ ದೆಹಲಿಗೆ ಹೋಗೋದು ಅಂತಕ್ಕಂಥದ್ದನ್ನ, ಅದೇನ ನಾಯಕತ್ವ ಯಾರ್ದು ಇಲ್ಲ, ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಹೋಗ್ತಾ ಇರ್ತಕ್ಕಂಥ. ಈಗ ನಾನು 3ನೇ ಸರಿ MLA ಆಗಿದ್ದೀನಿ, ಹಿರಿಯ ಶಾಸಕರೇ ಆಗಿದ್ದೀನಿ. ನಮ್ಗೆ ಕೇಳಿದ್ದೀವಿ, ನಮಗೆ ಒಂದು ಅವಕಾಶ ಕೊಡಬೇಕು ನಮಗೆ ಈ ಬಾರಿ ಅಂತ ನಾವು ತುಂಬಾ ಸರಿ ಕೇಳಿದ್ದೀವಿ. ಅಂದೇ ಮುಖ್ಯಮಂತ್ರಿ ಹತ್ರ ಕೇಳಿದ್ದೀವಿ, ಉಪಮುಖ್ಯಮಂತ್ರಿ ಹತ್ರ ಕೇಳಿದ್ದೀವಿ, ಮತ್ತು ವರಿಷ್ಠ ಹತ್ರ ಕೆಲವರ ಹತ್ರ ಮಾತಾಡಿದ್ದೀವಿ. ನಮ್ಮದು ಒಂದೇ ಇದೆ, ಈ ಸರಿ 2.5 ವರ್ಷ ಆಗುವಂತದ್ದು ನೀವು ಇನ್ನೂ ಚೇಂಜ್ ಮಾಡ್ತೇನೆ, ಬೇರೆಯವರಿಗೆ ಅವ್ರಿಗೆ 6 ತಿಂಗಳು ಎಕ್ಸ್ಟ್ರಾ ಕೊಟ್ಟಿದ್ದೇನೆ, ಈ ಬಾಕಿಯವರಿಗೆ ಒಂದು ಅವಕಾಶ ಯಾವಾಗ ಕೊಡ್ತೀರಿ ಅನ್ನೋದು ಕೇಳಿದ್ದೀವಿ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕಂತ ಬೇಡಿಕೆ ನಮ್ಮ ಶಾಸಕಾಂಗ ಪಕ್ಷದ ಶಾಸಕರು ಹೈಕಮಾಂಡ್ ಮುಂದಿಟ್ಟರೆ ಅದೇನು ತಪ್ಪಿಲ್ಲ. ಆ ಅಧಿಕಾರ ಅವ್ರಿಗಿದೆ. ಮುಖ್ಯಮಂತ್ರಿಗಳು ಬೆಟ್ಟಾಗಿ ಹೇಳಬಹುದು, ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರಿಗೂ ಹಿಂಗದೆ, ನಿಮ್ಮ ಮುಖ್ಯಮಂತ್ರಿಗೆ ಹೇಳ್ರಿ ಅಂತ ಅವ್ರಿಗೂ ಹೇಳಬಹುದು. ಮತ್ತು ರಾಷ್ಟ್ರಮಟ್ಟದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರದಾರು, ರಾಹುಲ್ ಗಾಂಧಿ ಅವರಿದ್ದಾರೆ, ಅವ್ರಿಗೂ ಹೇಳ್ಬಹುದು, ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ಬಹುದು, ಪ್ರಿಯಾಂಕಾ ಗಾಂಧಿಗೆ ಹೇಳ್ಬಹುದು, ಏನ್ ತಪ್ಪಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಸಚಿವ ಸಂಪುಟ ಸೇರ್ಬೇಕು ಅನ್ನೋ ಆಸೆ ಇದೆ ಸರ್. ಯಾವಾಗ ತಪ್ಪೇನಿದೆ, ಸೇರ್ಬಾರ್ದಂತ ಎಲ್ಲಿದೆ? ಏನು ಫಲಿತಾಂಶ ಆದ ನಂತರ ಬರ್ತೇನೆ ಸರ್, ಉಪಚುನಾವಣೆ ಫಲಿತಾಂಶ ಆದ ನಂತರ ಅದು ಮೇಲ್ನವ್ರಿಗೆ ಬಿಟ್ಟಿದ್ದು. ಪಾಪ ಎಲ್ಲರಿಗೂ ಆಸೆ ಇರ್ತದೆ. ನಾನು 20 ವರ್ಷ ಕಾಯ್ದಿದ್ದೀನಿ, ನಂಗೆ ಅದು ನಡೀದೆ. ಅವೇನಿಗೆ ಅದು ನಿರಂತರ ಪ್ರಕ್ರಿಯೆ. ನೋಡ್ರಿ, ತಪ್ಪೇನಿದೆ ಅಂತ ನಾನೇ ಹೇಳಿದ್ದೀನಿ. ಮತ್ತಿನ್ನು ಅವ್ರು ಒತ್ತಾಯ ಮಾಡಿದ್ರೆ ಏನಾಗೋದು? MLAಗಳು ಒತ್ತಾಯ ಮಾಡಿದ್ರಲ್ವಾ? ನೀವು ಒತ್ತಾಯ ಮಾಡ್ತಾರೆ? ನಾನ್ ಯಾಕೆ ಒತ್ತಾಯ ಮಾಡ್ಲಿ? ಮಾಡೋರು ಮಾಡ್ಲೇಬೇಕಲ್ಲ. ತಪ್ಪೇನಿದೆ? ಹಳಬರ್ನ ಬಿಟ್ಟು ಅದು ಏನ್ ನಿರ್ಣಯ ಹೈಕಮಾಂಡ್ ತಗೊಳ್ತದೆ ಅದು ಮುಂದಿನ. ಎಸ್ಟಿ ಸಮುದಾಯದಿಂದಲೂ ಸಂಪುಟ ಪುನರಚನೆ ಕೂಗು. ಕಾಂಗ್ರೆಸ್ ಹಿರಿಯ ಶಾಸಕ ಕೆಎನ್ ರಾಜಣ್ಣರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ.
ಅಲ್ಲದೆ ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಸಂಬಂಧ ಶಾಸಕ ನಾಗೇಂದ್ರ ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇಬ್ಬರು ಎಸ್ಟಿ ನಾಯಕರು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಸಂಪುಟ ಪುನರಚನೆ ಮಾಡಬೇಕು ಅಂತ ಎಸ್ಟಿ ಸಮುದಾಯ ಕೂಡ ಡಿಮ್ಯಾಂಡ್ ಮಾಡಿದೆ. ಕ್ಯಾಬಿನೆಟ್ ದರ್ಜೆ ಬೇಡ, ಸಚಿವ ಸ್ಥಾನವೇ ಬೇಕು. ಪ್ರಬಲ ಅನುಭವಿ ಶಕ್ತಿಶಾಲಿ ಬೆಂಬಲವಿರೋ ನಾಯಕರಿರೋದೇ ಕಾಂಗ್ರೆಸ್ಗೆ ತಲೆನೋವಾಗಿದೆ. ಎಲ್ಲರನ್ನೂ ಸಮಾಧಾನ ಪಡಿಸಲಾಗದೆ ಎಲ್ಲರಿಗೂ ಸಚಿವ ಸ್ಥಾನ ನೀಡೋಕಾಗದೆ ಸರ್ಕಾರ ಪರದಾಡ್ತಿದೆ. ಇದಕ್ಕಾಗಿಯೇ ಬೊಕ್ಕಸಕ್ಕೆ ಖರ್ಚಾದರೂ ನಿಗಮ ಮಂಡಳಿಗೆ ಸಚಿವ ಸ್ಥಾನಮಾನ ನೀಡಲಾಗಿದೆ. ಇಷ್ಟಾದರೂ ನಮಗೆ ಕ್ಯಾಬಿನೆಟ್ ದರ್ಜೆ ಬೇಡ, ಸಚಿವ ಸ್ಥಾನವೇ ಬೇಕು ಅಂತ ಕಾಂಗ್ರೆಸ್ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಇದರಿಂದ ಸರ್ಕಾರ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಸಿಲುಕಿದೆ. ಅಧಿಕಾರಕ್ಕಾಗಿ ಗುದ್ದಾಟ, ಬಿಜೆಪಿ ಆಕ್ರೋಶ. ಕಾಂಗ್ರೆಸ್ ಶಾಸಕರ ದೆಹಲಿ ಯಾತ್ರೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ಕೇವಲ ಅಧಿಕಾರಕ್ಕಾಗಿ ಗುದ್ದಾಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರದ ದಾಹ, ಪವರ್ ಹಂಗ್ರಿ ಪೊಲಿಟಿಕ್ಸ್ ಅಂತ ಏನ್ ಮಾಡ್ತಿದ್ದಾರೆ, ಪವರ್ ಹಂಗ್ರಿ ಪೊಲಿಟಿಕ್ಸ್, ಇದೆಲ್ಲ ಒಂದ್ ಕಡೆ ಅವ್ರದ್ದು ಬೆತ್ತಲೆ ಆಗಿ ಕೂತಿದೆ. ಕೇವಲ ಅಧಿಕಾರಕ್ಕಾಗಿ ಗುದ್ದಾಟ. ಅದೇಗಿದ್ರು ಅವ್ರ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿದೆ. ಅದು ನಡೀಲಿ, ನಮಗೇನು ಅಭ್ಯಂತರ ಇಲ್ಲ. ಅವರಲ್ಲಿ ಪುನರ್ರಚನೆ ಆಗುತ್ತೋ ಇನ್ನೊಂದು. ಆದರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಆಗಿರೋದು ಬಹಳ ಸ್ಪಷ್ಟವಾಗಿ ಎತ್ಕೊಳ್ಳುವಂತದ್ದಾಗ್ತಿದೆ. ಬೈ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಕೂಗು ಎದ್ದಿದೆ. ಈ ಚೆಂಡು ಸೋಮವಾರ ಹೈಕಮಾಂಡ್ ಅಂಗಳದಲ್ಲಿ ಪುಟಿಯಲಿದೆ. ಹಿರಿಯ ಶಾಸಕರ ಬೇಡಿಕೆ ಈಡೇರುತ್ತಾ ಅನ್ನೋದೇ ಸಸ್ಪೆನ್ಸ್. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಉಪಚುನಾವಣೆ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಸಂಪುಟ ಗುದ್ದಾಟ ಶುರುವಾಗಿದೆ. ರಾಜ್ಯ ಸಚಿವ ಸಂಪುಟ ಪುನರಚನೆಗೆ ಒತ್ತಡ ಹೆಚ್ಚಾಗಿದೆ. ಜೂನಿಯರ್ಸ್ ಬಳಿಕ ಈಗ ಸೀನಿಯರ್ಸ್ ಅಖಾಡಕ್ಕಿಳಿದಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ದೆಹಲಿ ಪರೇಡ್ಗೆ ಸಜ್ಜಾಗಿದ್ದಾರೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನಾನು 2023 ಮೇ 20 ಅಹಿಂದ ನಾಯಕ ಸಿದ್ದರಾಮಯ್ಯ ಸಿಎಂ ಗದ್ದುಗೆ ಏರಿದ್ರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದರು. ಮುಂದಿನ ತಿಂಗಳು 20ಕ್ಕೆ ಅಹಿಂದ ರಾಮಯ್ಯ ಸಿಎಂ ಆಗಿ 3 ವರ್ಷ ತುಂಬಲಿದೆ. ಲೆಕ್ಕಾಚಾರದ ಪ್ರಕಾರ 2.5 ವರ್ಷಕ್ಕೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಕೂಗಿದ್ದಿತ್ತು. ಆದ್ರೆ 3 ವರ್ಷವಾಗುತ್ತಾ ಬಂದ್ರೂ ಕ್ರಾಂತಿನೂ ಇಲ್ಲ, ನಾಯಕತ್ವ ಬದಲಾವಣೆಯೂ ಇಲ್ಲ. ಕುರ್ಚಿ ಗುದ್ದಾಟದ ನಡುವೆ ಈಗ ಕಾಂಗ್ರೆಸ್ ಶಾಸಕರು ಸಂಪುಟ ಸರ್ಜರಿಗೆ ಪಟ್ಟು ಹಿಡಿದಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೆಚ್ಚಿದ ಒತ್ತಡ. ದೆಹಲಿ ಪರೇಡ್ಗೆ ಹಿರಿಯ ಶಾಸಕರ ನಿರ್ಧಾರ. ಪವರ್ ಶೇರಿಂಗ್ ಆಗಲಿಲ್ಲ, ನವೆಂಬರ್ ಕ್ರಾಂತಿಯೂ ನಡೆಯಲಿಲ್ಲ, ಸಂಕ್ರಾಂತಿಗೂ ಪಥ ಬದಲಾಗಲಿಲ್ಲ. ನೋಡ್ತಿದ್ದಂತೆ ಉಪಚುನಾವಣೆಯೂ ಮುಗಿದರೂ ಕೊಟ್ಟ ಆಶ್ವಾಸನೆ ಈಡೇರಿಲ್ಲ. ಹೀಗಾದ್ರೆ ನಮ್ಮ ಕನಸು ನನಸಾಗಲ್ಲ ಅಂತ ಈಗ ಸಚಿವಾಕಾಂಕ್ಷಿಗಳು ಮತ್ತೆ ದೆಹಲಿ ದಂಡಯಾತ್ರೆಗೆ ಸಜ್ಜಾಗಿದ್ದಾರೆ. ಸಂಪುಟ ಪುನರಚನೆ ಕೂಗು ಇದೇ ಮೊದಲೇನಲ್ಲ. ಇದೇ ವರ್ಷ ಫೆಬ್ರವರಿಯಲ್ಲಿ ಮೊದಲ ಬಾರಿ ಆಯ್ಕೆಯಾದ ಕಾಂಗ್ರೆಸ್ ಶಾಸಕರು ಕ್ಯಾಬಿನೆಟ್ ಸರ್ಜರಿಗೆ ಧ್ವನಿ ಎತ್ತಿದ್ದರು. 5 ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ಗೆ ಪತ್ರ ಬರೆದಿದ್ದರು. ಜೂನಿಯರ್ಸ್ ಬಳಿಕ ಈಗ ಸೀನಿಯರ್ಸ್ ಕೂಡ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ನಮಗೆ ಸಚಿವ ಸ್ಥಾನ ನೀಡಿ ಎಂಬ ಬೇಡಿಕೆ ಇಟ್ಟಿದ್ದಾರೆ. 3-4 ಬಾರಿ ಗೆದ್ದಿರುವ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ. ಸೋಮವಾರ ದೆಹಲಿಗೆ ಹಾರಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಭೇಟಿಗೆ ತೀರ್ಮಾನಿಸಿದ್ದಾರೆ. ನೇತೃತ್ವ ಅಂತ ಏನಿಲ್ಲ. ನಾನು ಸ್ವಾಭಾವಿಕವಾಗಿ ದೆಹಲಿನ ಪ್ರತಿನಿಧಿಯಾಗಿದ್ದೀನಿ. ನಾನು ಈ ವಿಚಾರ ಇರಲಿ ಇಲ್ಲದೆ ಇದ್ರೂ ಕೂಡ ದೆಹಲಿಗೆ ಹೋಗಲೇಬೇಕಾಗಿತ್ತು. ನಾನು ಹೋಗ್ತಾ ಇದ್ದೀನಿ. ಅದೇ ರೀತಿಯಾಗಿ ಪಾರ್ಲಿಮೆಂಟ್ ನಡೆಯುವಂತ ಸಂದರ್ಭದಲ್ಲಿ ಎಲ್ಲ ವರಿಷ್ಠರು ಕೂಡ ಸಿಗ್ತಾರೆ. ಹಾಗಾಗಿ ನಾವು ಹಿಂದೆ ಮಾಡಿದಂತ ಸಭೆ, ಆ ಸಭೆ ಪೂರಕವಾಗಿ ಇವತ್ತೆಲ್ಲರೂ ಕೂಡ ದೆಹಲಿಗೆ ಹೋಗೋದು ಅಂತಕ್ಕಂಥದ್ದನ್ನ, ಅದೇನ ನಾಯಕತ್ವ ಯಾರ್ದು ಇಲ್ಲ, ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಹೋಗ್ತಾ ಇರ್ತಕ್ಕಂಥ. ಈಗ ನಾನು 3ನೇ ಸರಿ MLA ಆಗಿದ್ದೀನಿ, ಹಿರಿಯ ಶಾಸಕರೇ ಆಗಿದ್ದೀನಿ. ನಮ್ಗೆ ಕೇಳಿದ್ದೀವಿ, ನಮಗೆ ಒಂದು ಅವಕಾಶ ಕೊಡಬೇಕು ನಮಗೆ ಈ ಬಾರಿ ಅಂತ ನಾವು ತುಂಬಾ ಸರಿ ಕೇಳಿದ್ದೀವಿ.
ಅಂದ್ರೆ ಮುಖ್ಯಮಂತ್ರಿ ಹತ್ರ ಕೇಳಿದ್ವಿ, ಉಪಮುಖ್ಯಮಂತ್ರಿ ಹತ್ರ ಕೇಳಿದ್ದೀವಿ, ಮತ್ತು ವರಿಷ್ಠ ಹತ್ರ ಕೆಲವರ ಹತ್ರ ಮಾತಾಡಿದ್ದೀವಿ. ನಮ್ಮದು ಒಂದೇ ಇದೆ, ಈ ಸರಿ ಎರಡೂವರೆ ವರ್ಷ ಆಗುವಂತದ್ದು. ನೀವು ಇನ್ನೂ ಚೇಂಜ್ ಮಾಡ್ತಾನೆ, ಬೇರೆಯವರಿಗೆ ಅವ್ರಿಗೆ 6 ತಿಂಗಳು ಎಕ್ಸ್ಟ್ರಾ ಕೊಟ್ಟಿದ್ದೇನೆ. ಈ ಬಾಕಿಯವರಿಗೆ ಒಂದು ಅವಕಾಶ ಯಾವಾಗ ಕೊಡ್ತೀರಿ ಅನ್ನೋದು ಕೇಳಿದ್ದೀವಿ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕಂತ ಬೇಡಿಕೆ ನಮ್ಮ ಶಾಸಕಾಂಗ ಪಕ್ಷದ ಶಾಸಕರು ಹೈಕಮಾಂಡ್ ಮುಂದಿಟ್ಟರೆ ಅದೇನು ತಪ್ಪಿಲ್ಲ. ಆ ಅಧಿಕಾರ ಅವ್ರಿಗಿದೆ. ಮುಖ್ಯಮಂತ್ರಿಗಳು ಬೆಟ್ಟಾಗಿ ಹೇಳ್ಬೋದು, ನಮ್ಮ ರಾಜ್ಯದ ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರಿಗೂ ಹಿಂಗದೆ, ನಿಮ್ಮ ಮುಖ್ಯಮಂತ್ರಿಗೆ ಹೇಳ್ರಿ ಅಂತ ಅವ್ರಿಗೂ ಹೇಳ್ಬೋದು. ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರಿಗೂ ಹೇಳ್ಬೋದು, ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ಬೋದು, ಪ್ರಿಯಾಂಕಾ ಗಾಂಧಿಗೆ ಹೇಳ್ಬೋದು, ಏನ್ ತಪ್ಪಿಲ್ಲ. ಕೆಲವೊಂದಿಷ್ಟು ಸಚಿವ ಸಂಪುಟ ಸೇರ್ಬೇಕು ಅನ್ನೋ ಆಸೆ ಇದೆ ಸರ್. ಯಾವಾಗ ತಪ್ಪೇನಿದೆ, ಸೇರ್ಬಾರ್ದತ್ತೆ ಎಲ್ಲಿದೆ? ಏನು ಫಲಿತಾಂಶ ಆದ ನಂತರ ಬರ್ತೇನೆ ಸರ್, ಉಪಚುನಾವಣೆ ಫಲಿತಾಂಶ ಆದ ನಂತರ ಅದು ಮೇಲ್ನವ್ರಿಗೆ ಬಿಟ್ಟಿದ್ದು. ಪಾಪ ಎಲ್ಲರಿಗೂ ಆಸೆ ಇರ್ತದೆ. ನಾನು 20 ವರ್ಷ ಕಾಯ್ದಿದ್ದೀನಿ, ನಂಗೆ ಅದು ನಡೀದೆ. ಅವೇನಿಗೆ ಅದು ನಿರಂತರ ಪ್ರಕ್ರಿಯೆ. ಅದು ನೋಡ್ರಿ, ತಪ್ಪೇನಿದೆ ಅಂತ ನಾನೇ ಹೇಳಿದ್ದೀನಿ. ಮತ್ತಿನ್ನು ಅವ್ರು ಒತ್ತಾಯ ಮಾಡಿದ್ರೆ ಏನಾಗೋದು? MLAಗಳು ಒತ್ತಾಯ ಮಾಡಿರಲ್ವಾ? ನೀವು ಒತ್ತಾಯ ಮಾಡ್ತಾರೆ? ನಾನ್ ಯಾಕೆ ಒತ್ತಾಯ ಮಾಡ್ಲಿರಿ? ಮಾಡೋರು ಮಾಡ್ಲೇಬೇಕಲ್ಲ. ತಪ್ಪೇನಿದೆ? ಹಳಬರ್ನ ಬಿಟ್ಟು ಅದು ಏನ್ ನಿರ್ಣಯ ಹೈಕಮಾಂಡ್ ತಗೊಳ್ತದೆ, ಅದು ಮುಂದಿಂದು. ಎಸ್ಟಿ ಸಮುದಾಯದಿಂದಲೂ ಸಂಪುಟ ಪುನರಚನೆ ಕೂಗು. ಕಾಂಗ್ರೆಸ್ ಹಿರಿಯ ಶಾಸಕ ಕೆಎನ್ ರಾಜಣ್ಣರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ. ಅಲ್ಲದೆ ವಾಲ್ಮೀಕಿ ನಿಗಮದಲ್ಲಿನ ಹಗರಣ ಸಂಬಂಧ ಶಾಸಕ ನಾಗೇಂದ್ರ ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇಬ್ಬರೂ ಎಸ್ಟಿ ನಾಯಕರು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಹೀಗಾಗಿ ಸಂಪುಟ ಪುನರಚನೆ ಮಾಡಬೇಕು ಅಂತ ಎಸ್ಟಿ ಸಮುದಾಯ ಕೂಡ ಡಿಮ್ಯಾಂಡ್ ಮಾಡಿದೆ. ಕ್ಯಾಬಿನೆಟ್ ದರ್ಜೆ ಬೇಡ, ಸಚಿವ ಸ್ಥಾನವೇ ಬೇಕು. ಪ್ರಬಲ, ಅನುಭವಿ, ಶಕ್ತಿಶಾಲಿ ಬೆಂಬಲವಿರೋ ನಾಯಕರಿರೋದೇ ಕಾಂಗ್ರೆಸ್ಗೆ ತಲೆನೋವಾಗಿದೆ. ಎಲ್ಲರನ್ನೂ ಸಮಾಧಾನ ಪಡಿಸಲಾಗದೆ, ಎಲ್ಲರಿಗೂ ಸಚಿವ ಸ್ಥಾನ ನೀಡೋಕಾಗದೆ ಸರ್ಕಾರ ಪರದಾಡ್ತಿದೆ. ಇದಕ್ಕಾಗಿಯೇ ಬೊಕ್ಕಸಕ್ಕೆ ಖರ್ಚಾದರೂ ನಿಗಮ ಮಂಡಳಿಗೆ ಸಚಿವ ಸ್ಥಾನಮಾನ ನೀಡಲಾಗಿದೆ. ಇಷ್ಟಾದರೂ ನಮಗೆ ಕ್ಯಾಬಿನೆಟ್ ದರ್ಜೆ ಬೇಡ, ಸಚಿವ ಸ್ಥಾನವೇ ಬೇಕು ಅಂತ ಕಾಂಗ್ರೆಸ್ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಇದರಿಂದ ಸರ್ಕಾರ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಬೇಕಾದ ಅನಿವಾರ್ಯತೆಯಲ್ಲಿ ಸಿಲುಕಿದೆ. ಅಧಿಕಾರಕ್ಕಾಗಿ ಗುದ್ದಾಟ, ಬಿಜೆಪಿ ಆಕ್ರೋಶ. ಕಾಂಗ್ರೆಸ್ ಶಾಸಕರ ದೆಹಲಿ ಯಾತ್ರೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ಕೇವಲ ಅಧಿಕಾರಕ್ಕಾಗಿ ಗುದ್ದಾಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಧಿಕಾರದ ದಾಹ, ಪವರ್ ಹಂಗ್ರಿ ಪೊಲಿಟಿಕ್ಸ್ ಅಂತ ಏನ್ ಮಾಡ್ತಿದ್ದಾರೆ, ಪವರ್ ಹಂಗ್ರಿ ಪೊಲಿಟಿಕ್ಸ್, ಇದೆಲ್ಲ ಒಂದ್ ಕಡೆ ಅವ್ರದ್ದು ಬೆತ್ತಲೆಯಾಗಿ ಕೂತಿದೆ. ಕೇವಲ ಅಧಿಕಾರಕ್ಕಾಗಿ ಗುದ್ದಾಟ. ಅದೇಗಿದ್ರು ಅವ್ರ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿದೆ. ನಡೀಲಿ, ನಮಗೇನು ಅಭ್ಯಂತರ ಇಲ್ಲ. ಅವರಲ್ಲಿ ಪುನರ್ರಚನೆ ಆಗುತ್ತೋ ಇನ್ನೊಂದು. ಆದರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಆಗಿರೋದು ಬಹಳ ಸ್ಪಷ್ಟವಾಗಿ ಎತ್ಕೊಳ್ಳುವಂತದ್ದಾಗ್ತಿದೆ. ಬೈ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಕೂಗು ಎದ್ದಿದೆ. ಈ ಚೆಂಡು ಸೋಮವಾರ ಹೈಕಮಾಂಡ್ ಅಂಗಳದಲ್ಲಿ ಪುಟಿಯಲಿದೆ. ಹಿರಿಯ ಶಾಸಕರ ಬೇಡಿಕೆ ಈಡೇರುತ್ತಾ ಅನ್ನೋದೇ ಸಸ್ಪೆನ್ಸ್. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.